ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಲೈಫಲ್ಲಿ ನಿಮಗೆ ಮೋಸ ಮಾಡಿ ಬಿಟ್ಟೋದಂತ ವ್ಯಕ್ತಿಯ ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು, ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ಗೆ ಫಿಟ್ ಮಾಡ್ಕೊಂಡು ನೋಡ್ಬೇಡಿ. ಓಕೆನಾ, ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗಿಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ಲೈಫ್ ಅಲ್ಲಿ ಅವ್ರನ್ನ ಬಿಟ್ಟೋದಂತ ವ್ಯಕ್ತಿ, ಮೋಸ ಮಾಡಿ ಬಿಟ್ಟೋದಂತ ವ್ಯಕ್ತಿಯ ಪ್ರೆಸೆಂಟ್ ಸಿಚುವೇಶನ್ ಏನಿದೆ, ಅವ್ರ ಪರಿಸ್ಥಿತಿ ಏನು ಅಂತ ತಿಳಿಸ್ಕೊಡಿ. ಓಕೆ, ಅವ್ರ ಪ್ರೆಸೆಂಟ್ ಸಿಚುವೇಶನ್ ನೋಡೋದಾದ್ರೆ ಇಲ್ಲಿ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ಈ ಪರ್ಸನ್. ತುಂಬಾ ಕಂಟ್ರೋಲಿಂಗ್ ಎನರ್ಜಿನಲ್ಲಿ ಕಾಣ್ತಾ ಇದ್ದಾರೆ ಈ ಪರ್ಸನ್. ಒಂದು ಬ್ಯಾಲೆನ್ಸ್ ಇಲ್ಲ ಅವರ ಲೈಫ್ ಅಲ್ಲಿ. ಅವ್ರ ಪ್ರೆಸೆಂಟ್ ಸಿಚುವೇಶನ್ ಬರೋದಾದ್ರೆ ತುಂಬಾನೇ ಹಾರ್ಡ್ ವರ್ಕ್, ತುಂಬಾನೇ ಟಾಕ್ಸಿಕ್ ಆಗಿದ್ದಾರೆ. ಈಗ ಮುಂಚೆ ನಿಮ್ ಜೊತೆನಲ್ಲಿ ಇರೋ ರೀತಿಲಿ ಇಲ್ಲ, ಬಟ್ ಇವರೇ ಮಾಡ್ಕೊಂಡಿದ್ದು ಈ ಸಿಚುವೇಶನ್ ನ. ಯಾವುದೋ ಬೇರೆ ಥರ್ಡ್ ಪಾರ್ಟಿ ಸಹವಾಸ ಮಾಡ್ಕೊಂಡು ಈ ಪರ್ಸನ್ ನಿಮ್ಮನ್ನ ಬಿಟ್ಟೋದ್ರು ಮೋಸ ಮಾಡಿ ನಿಮ್ಗೆ. ಸೊ ಇದಾದ್ಮೇಲೆ ಕಾಂಟ್ಯಾಕ್ಟ್ ಮಾಡಿದ್ರು ನೀವು ತಗೊಂಡಿಲ್ಲ ಅನ್ನೋದು ಕಾಣ್ತಾ ಇದೆ. ನಿಮ್ಮ ಸೈಲೆನ್ಸ್ ನೋಡಿ ಇವರಿಗೆ ರಿಗ್ರೆಟ್ ಫೀಲ್ ಆಗ್ತಾ ಇದೆ. ಅಂಡ್ ಇಲ್ಲಿ ಇನ್ನೊಬ್ರು ಮಾತು ಕೇಳ್ತಿದ್ರು ಅನ್ನೋದು ಕಾಣ್ತಾ ಇದೆ. ನೀವು ಅವ್ರ ಜೊತೆನಲ್ಲಿ ಇದ್ದಾಗ ಇನ್ಫ್ಲೂಯೆನ್ಸ್ ಆಗ್ತಿದ್ರು, ನಿಮ್ ಮೇಲೆ ಡೌಟ್ ನ ಪಡ್ತಿದ್ರು. ಸೊ ಈಗ ಹೇಗಾಗಿದೆ ಅಂತಂದ್ರೆ ಆ ಪರ್ಸನ್ ಅದನ್ನೆಲ್ಲ ಮರೆತು ನಿಮ್ಮ ಲೈಫಿಗೆ ರಿಟರ್ನ್ ಬರೋದಕ್ಕೂ ಆಗ್ತಾ ಇಲ್ಲ, ನಿಮ್ಮನ್ನ ಪಡ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಬಿಕಾಸ್ ತುಂಬಾ ರೂಡ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ ಬೇರೆಯವ್ರ ಮೇಲೆ ಎಲ್ಲದೂನು. ಅಂಡ್ ನಿಮಗೂ ಟಾಕ್ಸಿಕ್ ಆಗಿ ತೋರಿಸಿದ್ದಾರೆ, ಬಟ್ ಅಷ್ಟೊಂದು ಇರ್ಲಿಲ್ಲ. ಈಗ ತುಂಬಾ ಟಾಕ್ಸಿಕ್ ಆಗಿದ್ದಾರೆ ಅಂಡ್ ಅವರ ಫೀಲಿಂಗ್ಸ್ ನ ಸಪ್ರೆಸ್ ಮಾಡ್ಕೊಂಡಿದ್ದಾರೆ ಅವರು. ಈಗ ನಿಮ್ ಕಡೆ ಬರ್ಬೇಕು, ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಸೈಲೆನ್ಸ್ ನ ಅವ್ರಿಗೆ ತಗೊಳೋದಿಕ್ ಆಗ್ತಾ ಇಲ್ಲ. ಸೊ ಏನೇನೋ ನಿಮ್ ಹತ್ರ ಶೇರ್ ಮಾಡ್ಕೊಳ್ಬೇಕು ಈ ವಿಚಾರವಾಗಿ ಅಂತ ತುಂಬಾನೇ ಟ್ರೈ ಮಾಡಿದ್ರು, ಬಟ್ ನೀವು ಚಾನ್ಸ್ ಕೊಟ್ಟಿಲ್ಲ ಇದು. ಓಕೆನಾ. ಅಂಡ್ ನಿಮ್ಮ ಈ ಪರ್ಸನ್ಗೆ ಏನ್ ಅನ್ಸುತ್ತೆ ನಿಮ್ಮನ್ನ ಬಿಟ್ಟೋಗಿರೋ ಪರ್ಸನ್ಗೆ ಅಂತಂದ್ರೆ ನೀವೆಲ್ಲೋ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದೀರಾ ಅನ್ನೋದು ಅನ್ನಿಸ್ತಾ ಇದೆ ಅವರಿಗೆ. ಬಟ್ ಖಂಡಿತ ಇಲ್ಲಿ ಬ್ಯಾಲೆನ್ಸ್ ಅನ್ನೋದಂತೂ ಇಲ್ಲ. ಅಂಡ್ ಇಲ್ಲಿ ನೈಟ್ ಹಗ್ಲು ರಾತ್ರಿ ನಿಮ್ ಬಗ್ಗೆ ಯೋಚನೆ ಮಾಡೋದಿರ್ಬೋದು, ಅಳೋದು, ಈ ರೀತಿ ಕಾಣ್ತಾ ಇದೆ. ಅಂಡ್ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ಅವ್ರಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇಂದ ನಾನು ಮಾಡ್ಲೇಬೇಕು, ನನ್ಗೂ ಜವಾಬ್ದಾರಿಗಳಿದೆ ಅನ್ನೋ ತರ ಏನು ಮಾಡ್ತಾ ಇಲ್ಲ ಈ ಪರ್ಸನ್. ಬಿಕಾಸ್ ಏನಂದ್ರೆ ಈಗ ನಿಮ್ ಜೊತೆನಲ್ಲಿ ಇದ್ದಾಗ ಇವ್ರು ತೋರ್ಸಿದ್ದಂತ ಡೌಟ್ಗಳು, ನಿಮ್ ಮೇಲೆ ತೋರ್ಸಿದ್ದಂತ ಟಾಕ್ಸಿಕ್ ಎನರ್ಜಿ, ಇದೆಲ್ಲ ಇವ್ರನ್ನ ಈಗ ರಿಗ್ರೆಟ್ ಫೀಲ್ ಮಾಡ್ತಾ ಇದೆ. ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ ಆ ವಿಚಾರವಾಗಿ. ನೀವು ಇವ್ರ ಜೊತೆನಲ್ಲಿ ಇದ್ದಾಗ ಇವ್ರಿಗೆ ಒಳ್ಳೆ ಗೈಡೆನ್ಸ್ ನ ಕೊಡ್ತಿದ್ರಿ, ಒಂದ್ ಸಜೆಷನ್ಸ್ ಅನ್ನೋದನ್ನ ಮಾಡ್ತಿದ್ರಿ ನೀವು. ಸೊ ಆಗ ಈ ಪರ್ಸನ್ಗೆ ತಗೊಳೋದಿಕ್ ಆಗ್ಲಿಲ್ಲ. ಅದನ್ನೆಲ್ಲ ತಗೊಂಡಿದ್ರೆ ಪ್ರಾಬಬ್ಲಿ ಇವತ್ತು ಇವ್ರು ಇಷ್ಟು ಫೇಸ್ ಮಾಡ್ತಾ ಇರ್ಲಿಲ್ಲ ಅಲ್ವಾ. ಸೊ ಈಗ ಈ ಪರ್ಸನ್ ಇದ್ರ ಬಗ್ಗೆ ಅನ್ಭೋಗಿಸ್ತಾ ಇದ್ದಾರೆ, ಈ ವಿಚಾರವಾಗಿ ಕಷ್ಟ ಪಡ್ತಾ ಇದ್ದಾರೆ ಇಲ್ಲಿ. ಓಕೆನಾ. ಬಟ್ ಡೆಫಿನೆಟ್ಲಿ ಇಲ್ಲಿ ನೀವೇ ಆ ಪರ್ಸನ್ ನ ದೂರ ಇಟ್ಟಿದ್ದೀರಾ. ಅವರು ಫಸ್ಟ್ ರಿಗ್ರೆಟ್ ಫೀಲ್ ಆಗ್ಲಿ, ನಿಮ್ ವ್ಯಾಲ್ಯೂ ಏನು ಅಂತ ಅನ್ನೋದು ಗೊತ್ತಾಗ್ಲಿ ಅನ್ನೋ ಮಟ್ಟಕ್ಕೆ ನೀವೇ ಆ ಪರ್ಸನ್ ನ ದೂರ ಇಟ್ಟಿದ್ದೀರಾ ಅನ್ನೋದು ಕಾಣ್ತಾ ಇದೆ. ಸೊ ನಿಮ್ಗೆ ಕಷ್ಟ ಆಗ್ತಾ ಇದೆ. ಈ ಪರ್ಸನ್ ಬಂದಾಗ, ಕಾಂಟ್ಯಾಕ್ಟ್ ಮಾಡಿದಾಗ ಮಾತಾಡ್ಲಿಲ್ವಲ್ಲ, ಮಾತಾಡಕ್ ಆಗ್ತಾ ಇಲ್ವಲ್ಲ. ಸೊ ಬಟ್ ಸ್ಟಿಲ್ ನಿಮಗೆ ಏನಿದೆ ಅಂತಂದ್ರೆ ಇವ್ರು ಬಂದ್ರೆ ಫುಲ್ ಚೇಂಜ್ ಆಗಿ ಬರ್ಲಿ ಈ ಪರ್ಸನ್, ಇಲ್ಲಾಂದ್ರೆ ಬೇಡ.
ಅನ್ನೋ ರೀತಿಲಿ ನೀವು ಡಿಸೈಡ್ ಮಾಡಿದಿರಾ. ಸೊ ಹಾಗಾಗಿ ಈ ಪರ್ಸನ್ ಬಂದು ನೀವು ಈಸಿಯಾಗಿ ತಗೊಳ್ತಾ ಇಲ್ಲ ಇವ್ರನ್ನ. ಬಿಕಾಸ್ ನಿಮ್ಮ ವ್ಯಾಲ್ಯೂ ಅವ್ರಿಗೆ ಗೊತ್ತಾಗ್ಬೇಕು. ಇವ್ರು ಕಂಪ್ಲೀಟ್ ಚೇಂಜ್ ಆಗ್ಬೇಕು ಪಾಸಿಟಿವ್ ಆಗಿ ನಿಮ್ ವಿಚಾರದಲ್ಲಿ. ಹಾಗಾಗಿ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ. ಅವ್ರ ಲೈಫ್ ಅಲ್ಲಿ ಸದ್ಯಕ್ಕೆ ನಡೀತಾ ಇರೋದು ಇದೆ. ಟಾಕ್ಸಿಕ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ಬೇಕು ಅಂತ ಅಷ್ಟೇ ಮಾಡ್ತಾ ಇದ್ದಾರೆ. ರೆಸ್ಪಾನ್ಸಿಬಿಲಿಟೀಸ್ ಇದೆ, ನಾನು ಮಾಡ್ಬೇಕು, ನಾನು ಬೆಳಿಬೇಕು ಅನ್ನೋ ಥಾಟ್ ಎಲ್ಲೂ ಇಲ್ಲ ಆ ಪರ್ಸನ್ಗೆ. ಇದನ್ನ ನಿಮ್ಮ ಲೈಫಿಗೆ ಬಂದ್ಮೇಲೆ ಇವರು ತಿದ್ಕೊಳ್ಬಹುದು ಅನ್ನೋದಿದೆ. ಬಟ್ ನಿಮ್ಮ ಲೈಫಿಗೆ ತಗೊಳ್ಳೋದಾದ್ರೆ ಈ ಪರ್ಸನ್ ಚೇಂಜ್ ಆದ್ಮೇಲೆ ತಗೊಳ್ಳಿ. ನೀವೀಗ ಏನ್ ಮಾಡ್ತಾ ಇದ್ದೀರಲ್ಲ ಅದು ಕರೆಕ್ಟ್ ಆಗೇ ಇದೆ. ಓಕೆನಾ? ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಇಲ್ಲಿ ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಆ ಪರ್ಸನ್ಗೆ ಜವಾಬ್ದಾರಿಗಳು ತುಂಬಾ ಇದೆ. ತಂದೆ ತಾಯಿ ಫ್ಯಾಮಿಲಿ ಈ ತರ ಜವಾಬ್ದಾರಿಗಳು ತುಂಬಾ ಇದ್ರು, ತುಂಬಾ ಕೇರ್ಲೆಸ್ ಈ ಪರ್ಸನ್. ಸೊ ಈ ವಿಚಾರನೂ ನಿಮಗೆ ಇಷ್ಟ ಆಗ್ತಿರ್ಲಿಲ್ಲ ಅವ್ರ ಕಡೆಯಿಂದ. ಸೊ ಇದು ಒಂದಲ್ಲ ಒಂದಿನ ರೀಕನ್ಸಿಲೇಷನ್ ಮಾಡ್ಕೊಳ್ಳೋದಕ್ಕೆ ಈ ಪರ್ಸನ್ ನಿಮ್ ಲೈಫಿಗೆ ಬರ್ತಾರೆ. ಸೊ ಆಗ ಅವ್ರು ಬಂದಾಗ ಅವ್ರನ್ನ ತಗೊಳ್ಳೋದು ಬಿಡೋದು ನಿಮಗ್ ಬಿಟ್ಟಿದ್ದು. ಅಂಡ್ ಜೊತೆನಲ್ಲಿ ನೀವೀಗ ಸದ್ಯಕ್ಕಂತೂ ನೀವು ತಗೊಳಲ್ಲ, ನಿಮಗ್ ಬೇಕಿದೆ ಆ ಪರ್ಸನ್, ಅವ್ರ ಅಟೆನ್ಷನ್ ಬೇಕು, ಅವ್ರ ಆಕ್ಷನ್ಸ್ ತಗೊಂಡ್ ಬಂದ್ರೆ ಚೆನ್ನಾಗಿರುತ್ತೆ, ಚೇಂಜ್ ಆಗ್ಬಿಟ್ರೆ ಚೆನ್ನಾಗಿರುತ್ತೆ ಅನ್ನೋ ಥಾಟ್ಸ್ ತುಂಬಾನೇ ನಿಮ್ ಮೈಂಡ್ ಅಲ್ಲಿ ಓಡ್ತಾ ಇದೆ. ಬಟ್ ಏನಂದ್ರೆ ನಿಮ್ಗೆ ಅವ್ರು ಚೇಂಜ್ ಆಗಿದೀನಿ ಅಂತ ಅವ್ರ ಮಾತಲ್ಲಿ ಬೇಕಾಗಿಲ್ಲ, ವಿತ್ ಥ್ರೂ ಅವ್ರ ಆಕ್ಷನ್ಸ್ ಅಲ್ಲಿ ಬೇಕು ಅಂತ ನೀವು ವೇಟ್ ಮಾಡ್ತಾ ಇದ್ದೀರಾ. ಡೆಫಿನೆಟ್ಲಿ ಈ ಪರ್ಸನ್ ಇಲ್ಲಿ ಚೇಂಜ್ ಆಗ್ತಾರೆ. ಬಿಕಾಸ್ ಈಗ ಸದ್ಯಕ್ಕೆ ನಿಮ್ಮ ಗೈಡೆನ್ಸ್ ಕೊಟ್ರೆ ಸಾಕಾಗಿದೆ, ಬಟ್ ನೀವು ಕೊಡೋದಕ್ಕೆ ರೆಡಿ ಇಲ್ಲ. ಆ ಪರ್ಸನ್ ಆಗಿ ಆ ಪರ್ಸನ್ ರಿಯಲೈಸ್ ಮಾಡ್ಕೊಳ್ಬೇಕು. ಆ ರೆಸ್ಪಾನ್ಸಿಬಿಲಿಟೀಸ್ ನ ಅವ್ರು ತಗೊಳ್ಳೋ ರೀತಿಲಿ, ಹ್ಯಾಂಡಲ್ ಮಾಡೋ ರೀತಿಲಿ ಈ ಪರ್ಸನ್ ಆಗ್ಬೇಕು ಅನ್ನೋ ವಿಚಾರಕ್ಕೋಸ್ಕರ ನೀವೇ ಇಲ್ಲಿ ಎಂಡ್ ಮಾಡಿದೀರಾ. ಮೋಸ ಮಾಡಿ ಬಿಟ್ಟೋಗಿರೋದು ಆ ಪರ್ಸನ್ ಇದ್ರೂನು ಇಲ್ಲಿ ಎಂಡ್ ಅಂತ ತಗೊಂಡ್ ಬಂದಿರೋದು ನೀವೇ. ಸೊ ಆಗಾಗ ಈ ಪರ್ಸನ್ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಅಪ್ರೋಚ್ ಮಾಡ್ತಿದ್ರು ನೀವು ತಗೊಳ್ತಿಲ್ಲ. ಬಿಕಾಸ್ ನಿಮ್ಮ ವ್ಯಾಲ್ಯೂ ಗೊತ್ತಾಗ್ಬೇಕು. ಸೊ ಇದು ಡೆಫಿನೆಟ್ಲಿ ಈ ಪರ್ಸನ್ಗೆ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ಬರುತ್ತೆ. ನಾನು ಈ ಕೆಲಸ ಮಾಡ್ಬೇಕು, ನಿಮ್ಮನ್ನ ಪಡ್ಕೊಳ್ಬೇಕು ಅಂತಂದ್ರೆ ಇವ್ರ ಜವಾಬ್ದಾರಿಗಳನ್ನ ವಹಿಸ್ಕೊಳ್ತಾರೆ. ಹಾಗೆ ಎಂಡ್ ಮಾಡ್ತಾರೆ. ಈ ಏನು ಕೇರ್ಲೆಸ್ ಇರ್ಬೋದು, ಹೆಲ್ಪ್ಲೆಸ್ ಮಾಡ್ಕೊಳ್ಳೋದು, ಹೋಪ್ಲೆಸ್ ಆಗಿರೋದು, ಇದನ್ನೆಲ್ಲ ಎಂಡ್ ಮಾಡಿ ಈ ಪರ್ಸನ್ ಆಕ್ಷನ್ ಅನ್ನೋದನ್ನ ಡೆಫಿನೆಟ್ಲಿ ತಗೊಳ್ತಾರೆ. ಇದು ತಗೊಂಡ್ಮೇಲೆನೆ ನಿಮ್ ಕಡೆ ಬಂದು ಇಲ್ಲಿ ರೀಕನ್ಸಿಲೇಷನ್ ಮಾಡ್ಕೊಳ್ಳೋ ಚಾನ್ಸಸ್ ಸಹ ತುಂಬಾನೇ ಇದೆ. ಓಕೆನಾ? ಗ್ರೋತ್ ಅನ್ನೋದಿದೆ. ಈಗ್ಲೇ ಅಲ್ಲ, ಸದ್ಯಕ್ಕೆ ಈಗ ನೀವೇನ್ ಹೇಳ್ಕೊಡ್ತಿದ್ದೀರಲ್ಲ ಅವರಿಗೆ ಲೆಸನ್ ಇದು ಗೊತ್ತಾಗ್ಬೇಕಲ್ಲ, ಇದು ಡೆಫಿನೆಟ್ಲಿ ಇದು ಎಂಡ್ ಆಗ್ಬೇಕು. ಅವ್ರು ಕಲಿಬೇಕು. ಇದಾದ್ಮೇಲೆ ತುಂಬಾ ಪಾಸಿಟಿವ್ ಚೇಂಜಸ್ ಇದೆ, ರೀಕನ್ಸಿಲೇಷನ್ ಇದೆ, ಗ್ರೋತ್ ಇದೆ ಈ ರಿಲೇಶನ್ಶಿಪ್ ಅಲ್ಲಿ. ಈವನ್ ಒಂದು ಮನಿ ವೈಸ್ ಇರ್ಬೋದು ಅಂಡ್ ರಿಲೇಶನ್ಶಿಪ್ ಅಲ್ಲಿ ಒಂದು ಟ್ರಸ್ಟ್ ಇರ್ಬೋದು, ಎಲ್ಲದನ್ನು ಅಷ್ಟೇ ಗ್ರೋತ್ ಇದೆ ಇದ್ರಲ್ಲಿ. ಓಕೆನಾ? ಸ್ವಲ್ಪ ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ನೀವು ಅಷ್ಟೇ ಅವ್ರನ್ನ ಬಿಟ್ಟು ದೂರ ಬರ್ಬೇಕಾದ್ರೆ ಇರ್ಬೋದು, ತುಂಬಾ ಡಿಪ್ರೆಷನ್ಗೆ ಹೋದ್ರಿ, ನೀವು ತುಂಬಾನೇ ಪೇನ್ ಮಾಡ್ಕೊಂಡ್ರಿ, ಮೆಂಟಲಿ ತುಂಬಾ ಡಿಸ್ಟರ್ಬ್ ಆದ್ರಿ. ಬಟ್ ಸ್ಟಿಲ್ ನಿಮಗೊಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಏನು ಅಂತಂದ್ರೆ ಆ ಪರ್ಸನ್ ಚೇಂಜ್ ಆಗ್ಬೇಕು. ನೀವು ಪಾಠ ಕಲಿಸ್ತಾ ಇದ್ದೀರಾ, ಅವ್ರು ಕಲಿಬೇಕು, ಇನ್ನು ಮುಂದೆ ಬಂದಿಲ್ಲ, ಕಲಿತಾರೆ. ಬಟ್ ಓಕೆನಾ? ಸೊ ಇಲ್ಲಿ ತುಂಬಾ ಟಾಕ್ಸಿಕ್ ಇದ್ದಾರೆ. ಈ ಬಿಹೇವಿಯರ್ ಚೇಂಜ್ ಆಗ್ಬೇಕು ಫಸ್ಟಿಗೆ ಅವರಲ್ಲಿ. ಓಕೆನಾ? ಈ ಬಿಹೇವಿಯರ್ ಚೇಂಜ್ ಆದ್ಮೇಲೆ ಸರಿ ಹೋಗುತ್ತೆ. ಸೊ ಈ ಪರ್ಸನ್ ಇಲ್ಲಿ ಆಪರ್ಚುನಿಟೀಸ್ ನ ಈಗ ಇವ್ರು ಚೇಸ್ ಮಾಡ್ತಾ ಇದ್ದಾರೆ. ಆ ಆಪರ್ಚುನಿಟೀಸ್ ಅನ್ನೋದು ಬಂದಾಗ ಈ ಪರ್ಸನ್ ತಗೊಂಡ್ಲಿಲ್ಲ. ಬಟ್ ಈಗ ಈ ಆಪರ್ಚುನಿಟೀಸ್ ನ ಚೇಸ್ ಮಾಡ್ತಾ ಇದ್ದಾರೆ, ಸಿಗ್ತಾ ಇಲ್ಲ ಯಾವ್ದುನು. ಸೊ ಬಂದಾಗ ನಿರ್ಲಕ್ಷ್ಯ ಮಾಡಿದ್ರು, ಈಗ ಹುಡುಕ್ತಾ ಇದ್ದಾರೆ, ಸಿಗ್ತಾ ಇಲ್ಲ ಯಾವ್ದುನು. ಸೊ ಒಂದು ಸೆಲ್ಫ್ ಮೋಟಿವೇಟ್ ಇರ್ಬೋದು, ಅಥವಾ ಸೆಲ್ಫ್ ಲವ್ ಕಡೆ ಗಮನನೂ ಕೊಡೋ ಚಾನ್ಸಸ್ ಇದೆ ಈ ಪರ್ಸನ್.
ಆಗ ಅವ್ರನ್ನವ್ರು ತಿದ್ಕೊಂಡ್ಮೇಲೆ, ಅವ್ರನ್ನವ್ರು ಬದಲು ಮಾಡ್ಕೊಂಡ್ಮೇಲೆ ಈ ಪರ್ಸನ್ ನಿಮ್ ಕಡೆ ಬರೋ ಚಾನ್ಸಸ್ ತುಂಬಾನೇ ಇದೆ. ಬಂದಾಗ ಬಿಟ್ಬಿಟ್ರು, ಈಗ ಟ್ರೈ ಮಾಡ್ತಾ ಇದ್ದಾರೆ, ಈಗ ಯಾವ್ದು ಸಿಗ್ತಾ ಇಲ್ಲ. ಸೊ ಹಂಗಾಗಿ ಇವ್ರಿಗೆ ಒಂದ್ ಸ್ವಲ್ಪ ಕನ್ಫ್ಯೂಷನ್ಸ್, ಜಗ್ಲಿಂಗ್ ಅನ್ನೋದು ತುಂಬಾನೇ ಇದೆ. ಆಗುತ್ತಾ ಇಲ್ವಾ ನನ್ನ ಲೈಫ್ ಅಲ್ಲಿ ಇದೆಲ್ಲ ಅನ್ನೋದು. ಈ ವಿಚಾರವಾಗಿ ಈ ಪರ್ಸನ್ ಇಲ್ಲಿ ಟಾಕ್ಸಿಕ್ ಆಗ್ತಾ ಇರೋದು. ಬಿಕಾಸ್ ನಿಮ್ಮನ್ನ ಪಡ್ಕೊಳ್ಬೇಕು, ಇವ್ರೊಂದ್ ಜವಾಬ್ದಾರಿನ ತಗೊಂಡು ನಿಮ್ಮನ್ನ ಪಡ್ಕೊಳ್ಬೇಕು ಅಂತ ಏನೇನೋ ಮಾಡ್ತಾ ಇದ್ದಾರೆ, ಬಟ್ ಆಗ್ತಾ ಇಲ್ಲ ಅದು. ಓಕೆನಾ? ಸೊ ಗೈಡೆನ್ಸ್ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ. ನೀವು ವಾಕ್ ಅವೇ ಮಾಡಿದಿರಲ್ಲ, ಬಟ್ ಸ್ಟಿಲ್ ಆ ಪರ್ಸನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. 50-50 ಮೈಂಡ್ ಸೆಟ್ ಇದೆ ನಿಮ್ಗೆ. ಅವ್ರಂದ್ರೆ ತುಂಬಾ ಇಷ್ಟ ಇದೆ. ಅವ್ರಿಗೆ ನೀವು ಅನ್ಸುತ್ತೆ ಪಾಠ ಕಲಿಬೇಕು ಅವರು ಅಂತ. ಬಟ್ ಅಯ್ಯೋ ಪಾಪ ಅಂತ ಹೇಳ್ತಿರೋರು ನೀವೇನೆ. ಅವರಿಗೆ ಪನಿಷ್ಮೆಂಟ್ ಅನ್ನೋದು ಅನ್ಭೋಗ್ಸೋದಕ್ ನೀವು ಬಿಡ್ತಾ ಇಲ್ಲ. ಸೊ ಲೆಟ್ ಗೋ ಮಾಡಿ, ಸ್ವಲ್ಪ ದಿನ ಇದನ್ನೆಲ್ಲ ಲೆಟ್ ಗೋ ಮಾಡಿ. ಆ ಪರ್ಸನ್ ನಿಮ್ ಕಡೆ ಜೆನ್ಯೂನ್ ಆಗಿ ಬರ್ಬೇಕು ಅಂತಂದ್ರೆ ಆಕ್ಚುಲ್ ಆಗಿ ಇದು ಏನ್ ಅವ್ರೆಲ್ಲ ಏನ್ ಮಾಡಿದಾರಲ್ವಾ ಅದ್ರದ್ದು ಏನಂತಾರೆ, ಅದ್ರ ಪ್ರತಿಫಲನ ಅವರು ಅನ್ಭೋಗ್ಸ್ಬೇಕು. ಓಕೆನಾ? ಸೊ ಬಿಡಿ, ಲೆಟ್ ಗೋ ಮಾಡ್ಲಿ ಅವರು. ಬಿಕಾಸ್ ಇಲ್ಲ ಅಂತಂದ್ರೆ ಅವರಿಗೆ ಒಂದು ಸ್ಟ್ರಾಂಗ್ ಫೀಲಿಂಗ್ಸ್ ಬರೋದಿಲ್ಲ ನಿಮ್ ಮೇಲೆ, ನಿಮ್ಮ ವ್ಯಾಲ್ಯೂನು ಅರ್ಥ ಆಗೋದಿಲ್ಲ. ಈಗ ಅವರು ಟ್ರೈ ಮಾಡ್ತಾ ಇದ್ದಾರೆ ಬಿಕಾಸ್ ನಿಮ್ಮನ್ನ ಪಡ್ಕೊಳ್ಬೇಕು, ಕೆಲ್ಸದ ಕಡೆ ಟ್ರೈ ಮಾಡ್ತಾ ಇದ್ದಾರೆ. ನೀವು ಸಿಕ್ಕದ್ಮೇಲೆ ಬಿಟ್ಬಿಡ್ತಾರೆ. ಸೊ ಜವಾಬ್ದಾರಿ ಅನ್ನೋದು ಬರ್ಬೇಕು ಅಂತಂದ್ರೆ ಡೆಫಿನೆಟ್ಲಿ ಆ ಪರ್ಸನ್ಗೆ ಸ್ವಲ್ಪ ಹಾರ್ಡ್ ಡೇಸ್ ಅನ್ನೋದು ಬೇಕು. ಈಗಿದೆ, ಬಟ್ ಈಗ ಏನ್ ಅನ್ಭೋಗ್ಸ್ತಾ ಇದಾರಲ್ಲ ಅದ್ರಲ್ಲಿ ಅವ್ರ ಪಾಠ ಅನ್ನೋದನ್ನ ಕಲಿಬೇಕು. ಹಾರ್ಡ್ ಡೇಸ್ ಅಲ್ಲಿ ಅವ್ರು ಕಂಪ್ಲೀಟ್ ಆಗಿ ಪಾಠ ಕಲ್ತ್ರು ಅಂತಂದಾಗ ಡೆಫಿನೆಟ್ಲಿ ಚೇಂಜಸ್ ಅನ್ನೋದು ಬರುತ್ತೆ. ಸೊ ನೀವು ಜಾಸ್ತಿ ಕನ್ಸರ್ನ್ ಇಟ್ಕೊಳ್ತಾ ಇದ್ದೀರಾ, ಪ್ರೀತಿ ಅನ್ನೋದು ತುಂಬಾ ತೋರಿಸ್ತಾ ಇದ್ದೀರಾ, ಬಟ್ ಅವ್ರ ಮುಂದೆ ಅಲ್ಲ. ಬಿಕಾಸ್ ಈ ಪನಿಷ್ಮೆಂಟ್ ನ ಅನ್ಭೋಗ್ಸ್ಲಿ ಅಂತ ಹೇಳ್ತಿರೋರು ನೀವೇ, ಬಟ್ ಬೇಡ ಅಂತ ಹೇಳ್ಕೊಳ್ತಿರೋದು ನೀವೇ. ಸೊ ಲೆಟ್ ಗೋ ಮಾಡಿ, ಅವರ ಥಾಟ್ಸ್ ನ ಲೆಟ್ ಗೋ ಮಾಡಿ. ನೀವು ಸ್ಟ್ರಾಂಗ್ ಆಗಿರಿ, ಆ ಪರ್ಸನ್ ಅಲ್ಲಿ ಚೇಂಜಸ್ ಬರುತ್ತೆ. ಓಕೆನಾ? ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು, ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸಿನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಓಕೆನಾ? ಥ್ಯಾಂಕ್ ಯು ಗೈಸ್, ಬಾಯ್.